ಹೇಗೆ ನಾವು ಪ್ರತಿನಿಧಿ ಪ್ರಸನ್ನ ಹೇಳ್ತಾ ಇದ್ರಲ್ಲ, ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಈ ಬಾರಿ ಮತ್ತೆ ಒಂದು ಕ್ಷೇತ್ರ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆ ಅಂತ. ಅದೇ ರೀತಿಯಾಗಿ ಹಲವು ವರ್ಷಗಳ ನಂತರ ಗಣಿಧೂಳಲ್ಲಿ ಮತ್ತೆ ಕಮಲ ಅರಳಿಸಬೇಕು ಅನ್ನುವಂತ ನಿಟ್ಟಿನ ಬಿಜೆಪಿ ಪ್ರಯತ್ನ ನಡೀತಾ ಇರುವಂತದ್ದು ಸಂಡೂರಿನಲ್ಲಿ. ಯಾಕಂದ್ರೆ ಸಂಡೂರಿನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಕಾಂಗ್ರೆಸ್ ಪಡೆಯನ್ನ ಮಣಿಸುವಂತ ನಿಟ್ಟಿನಲ್ಲಿ. ಆದ್ರೆ ಈ ಬಾರಿ ವಿಶೇಷವಾದಂತ ಪ್ರಯತ್ನಗಳಾಗಿದೆ. ದೊಡ್ಡ ದೊಡ್ಡ ನಾಯಕರುಗಳು, ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಎಲೆಕ್ಷನ್ಗೆ ಅಥವಾ ಬಳ್ಳಾರಿ ರಾಜಕೀಯಕ್ಕೆ ಕಂಬ್ಯಾಕ್ ಮಾಡುವಂತ ಪ್ರಯತ್ನದ ಒಂದು ಭಾಗ ಕೂಡ ಸಂಡೂರು ಕಣವನ್ನ ಅವರು ಉಪಯೋಗಿಸಿಕೊಳ್ತಾ ಇದ್ದಾರೆ. ನಾವು ಪ್ರತಿನಿಧಿ ಅನಿಲ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಸಂಡೂರಿನಿಂದ. ಅನಿಲ್, ಬಹಳ ಜಿದ್ದಾಜಿದ್ದಿನ ಫೈಟ್ ಸಂಡೂರಿನಲ್ಲೂ ಕೂಡ ನಡೆದಿತ್ತು. ಎಸ್ಟಿ ರಿಸರ್ವ್ ಕ್ಷೇತ್ರದಲ್ಲಿ ಈ ಬಾರಿ ಕಮಲ ಅರಳಿಸಬೇಕು ಅನ್ನುವಂತ ನಿಟ್ಟಿನ ಪ್ರಯತ್ನ ಬಿಜೆಪಿಯಿಂದ ಬಹಳ ಜೋರಾಗಿ ನಡೀತಾ ಇದೆ. ಬಹಳ ಬಲಿಷ್ಠವಾಗಿರುವಂತಹ ಕಾಂಗ್ರೆಸ್ ಪಡೆ ಕೂಡ ತಂತ್ರಗಳನ್ನ ಹೆಣೆದಿದೆ. ಹೇಗೆ ಮತದಾನದ ಪ್ರಕ್ರಿಯೆಗಳು ನಡೀತಾ ಇದೆ? ಒಮ್ಮೆ ಒಟ್ಟು ಪ್ರಚಾರದ ಸಂದರ್ಭದಲ್ಲಿ ಆದಂತ ಘಟನಾವಳಿಗಳನ್ನ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಅನಿಲ್. ಎಸ್ ಮಾಲ್ತೇಶ್, ಸಂಡೂರು ವಿಧಾನಸಭೆಯ ಉಪಚುನಾವಣೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಈಗಾಗಲೇ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಇದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇರುವಂಥದ್ದು. ನಾನೀಗ ಸಂಡೂರು ನಗರದಲ್ಲಿರುವ ವಿದ್ಯಾಮಂದಿರ ಒಂದು ಶಿಕ್ಷಣ ಸಂಸ್ಥೆ ಬಳಿದ್ದೀನಿ. ಇಲ್ಲಾಗಲೇ ಬೆಳಗ್ಗೆ 5:30 ಸುಮಾರು ಈಗಾಗಲೇ ಮಾಕ್ಪಲನ್ನು ಕೂಡ ಮಾಡಲಾಗಿರುವಂಥದ್ದು. ಬೆಳಗ್ಗೆ 4 ಗಂಟೆಗೆ ಕೂಡ ಈಗ ಚುನಾವಣಾ ಅಧಿಕಾರಿಗಳು ಬಂದು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಆದರೆ ಈಗ ನಾವು 2 ಕ್ಷೇತ್ರಗಳ ಒಂದು ಮತದಾನ ಪ್ರಕ್ರಿಯೆಯನ್ನು ಗಮನಿಸಿದ್ರೆ, ಈಗ ಸದ್ಯಕ್ಕೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಉತ್ಸಾಹ ಕಾಣ್ತಾ ಇಲ್ಲ. ಅಂದ್ರೆ ಇನ್ನು ಮತದಾರರು ಕೂಡ ಮತಗಟ್ಟೆಗಳಿಗೆ ಆಗಮಿಸ್ತಾ ಇಲ್ಲ. ಅಂದ್ರೆ ಬಹಳ ನಾವು ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು, ಇದು 14 ವರ್ಷಗಳ ಬಳಿಕ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಬಳ್ಳಾರಿಗೆ ಕಂಬ್ಯಾಕ್ ಆಗಿದ್ದಾರೆ. ಇಲ್ಲಿ ಒಂದು ಬಿಜೆಪಿಯ ಒಂದು ಕಮಲವನ್ನು ಅರಳಿಸಬೇಕಾಗಿರುವಂಥದ್ದು ಬಹಳ ಪ್ರತಿಷ್ಠೆ ಇರುವಂತಹ ವಿಚಾರ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಈ ಭಾಗದಲ್ಲಿ ಕಳೆದ 4 ಟರ್ಮ್ ಕೂಡ ಗೆದ್ಕೊಂಡು ಬಂದಿತ್ತು. ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳಿಸ್ಕೊಳ್ಬೇಕು ಅಂತ ಸಾಕಷ್ಟು ಏನಿಲ್ಲದ ಕಸರತ್ತನ್ನು ಕೂಡ ನಡೆಸ್ತಾ ಇದ್ರು. ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಭಾಗದಲ್ಲಿ 3 ದಿನ ಸಾಲು ಸಮಾವೇಶನ ಕೂಡ ಕೈಗೊಂಡಿದ್ರು. ಅಂದ್ರೆ ಈ ಒಂದು ಭಾಗದಲ್ಲಿ ಬಿಜೆಪಿಗೆ ಬಿಡ್ಲೇಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಲು ಮ್ಯಾರಥಾನ್ ಮೀಟಿಂಗ್ಗಳು, ಸಭೆಗಳು, ಜೊತೆಗೆ ಕ್ಯಾಂಪೇನ್ಗಳನ್ನು ಕೂಡ ಹಮ್ಮಿಕೊಂಡಿದ್ರು. ಹೀಗಾಗಿ ಸಾಕಷ್ಟು ಒಂದು ಜಿದ್ದು ಕೂಡ ಇಲ್ಲಿ ಏರ್ಪಟ್ಟಿತ್ತು. ಅಂದ್ರೆ ಈಗ ಬಹಳ ಪ್ರತಿಷ್ಠೆಗೆ ಕೂಡ ತೆಗೆದುಕೊಂಡಿದ್ದಾರೆ ಬಿಜೆಪಿಯ ನಾಯಕರು ಅಷ್ಟೇ. ಹೀಗಾಗಿ ಹೊಸ ಅಭ್ಯರ್ಥಿಗೆ ಕೂಡ ಮಣೆ ಹಾಕಿದ್ದಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಸದ್ಯಕ್ಕೆ ಮತದಾನ ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ಜನ ಕಂಡು ಬರ್ತಾ ಇಲ್ಲ. ಹೀಗಾಗಿ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಾಗಿದೆ. ಒಟ್ಟು 253 ಮತಗಟ್ಟೆಗಳಲ್ಲಿ ಒಂದು ಚುನಾವಣೆ ಕೂಡ ನಡೆಯುತ್ತೆ. 2,30,000ಕ್ಕೂ ಹೆಚ್ಚು ಮತದಾರ ಇದ್ದಾರೆ. ಸದ್ಯಕ್ಕೆ ಈ ಒಂದು ಮತದಾರ ಯಾರಿಗೆ ಒಲಿತಾನೆ, ಯಾರಿಗೆ ವಿಜಯ ಮಲ್ಯ ಆಗ್ತಾನೆ ನೋಡಿದರೆ ನಾವು ಇದೇ ತಿಂಗಳ 23ಕ್ಕೆ ಕಾಯಲೇಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜಿದ್ದಾಜಿದ್ದು ಕೂಡ ಏರ್ಪಟ್ಟಿತ್ತು. ರೆಡ್ಡಿ ಇದನ್ನ ಪ್ರತಿಷ್ಠೆಯಾಗಿ ಕೂಡ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಒಂದು ಕುತೂಹಲ ಕೇಳಿಸಿದೆ. 23ರ ಒಂದು ಫಲಿತಾಂಶದಲ್ಲಿ ಎಲ್ಲ ಒಂದು ಕುತೂಹಲ ಕೂಡ ತೆರೆ ಬೀಳುತ್ತೆ ಅಂತ ಹೇಳ್ಬೋದು. ರೆಹಮಾನ್.